ಅದೊಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಕಿಡಿ ಹೊತ್ತಿರುವಂತಹ ಭಗವದ್ಗೀತೆ ವಿಚಾರ ಇವತ್ತು ಬೇರೆ ಹಂತವನ್ನೇ ತಲುಪಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಕಾದಾಟ ಶುರುವಾಗಿದೆ. ಇಲ್ಲಿ ಬಿಜೆಪಿ ಭಗವದ್ಗೀತೆಯನ್ನ ಪಠ್ಯದಲ್ಲಿ ಅಳವಡಿಸೋದಕ್ಕೆ ಅತ್ಯುತ್ಸಾಹದಲ್ಲಿದ್ರೆ, ಕಾಂಗ್ರೆಸ್ ಬಿಜೆಪಿ ತಂತ್ರವನ್ನೇ ತಿರುಮಂತ್ರ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆ. ನೈತಿಕ ಶಿಕ್ಷಣದ ಒಂದು ಕ್ಲಾಸ್ ಅನ್ನು ಮಾಡ್ತೀವಿ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತಿಮವಾಗಿ ಈಗ ನೈತಿಕತೆ ಕೊಡಬೇಕು ಅನ್ನೋದ್ರಲ್ಲಿ ಮೊದಲಿಂದನೂ ಕೂಡ ಎಲ್ಲ ಹಿರಿಯರು ಹೇಳಿದ್ದಾರೆ. ನಮ್ದು ಕೂಡ ಅದೇ ಧ್ಯೇಯ ಇದೆ. ಭಗವದ್ಗೀತೆ ಪಾಠ ಮಾಡ್ತೀವಿ, ಅದು ಮಾಡ್ತೀವಿ, ಇದರಿಂದ ಹೊಟ್ಟೆ ತುಂಬುತ್ತದ. ಪಠ್ಯದಲ್ಲಿ ಭಗವದ್ಗೀತೆ ಅಳವಡಿಸುವ ವಿಚಾರ ಈಗ ರಾಜಕೀಯದ ಕೆಸರೆರಚಾಟಕ್ಕೆ ಕಾರಣವಾಗುತ್ತಿದೆ. ಗುಜರಾತ್ ಸರ್ಕಾರ 6ರಿಂದ 12ನೇ ತರಗತಿವರೆಗೆ ಭಗವದ್ಗೀತೆ ಕಲಿಸಲು ಮುಂದಾಗುತ್ತಿದ್ದಂತೆ ರಾಜ್ಯದಲ್ಲೂ ಇದೇ ವಾದ ಶುರುವಾಗಿದೆ. ನಿನ್ನೆ ಆರಂಭವಾದ ಭಗವದ್ಗೀತೆ ಯುದ್ಧ ರೋಚಕ ತಿರುವುಗಳಿಗೆ ಸಾಕ್ಷಿಯಾಗಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕಾದಾಟ ಮತ್ತೊಂದು ಹಂತಕ್ಕೆ ಹೋಗಿದೆ. ಮಕ್ಕಳಿಗೆ ನೈತಿಕ ಶಿಕ್ಷಣ ನೀಡೋದೇ ನಮ್ಮ ಧ್ಯೇಯ. ಪಠ್ಯಕ್ಕೆ ಭಗವದ್ಗೀತೆ ಅಳವಡಿಸೋಕೆ ಸಿಎಂ ಸುಳಿವು. ನಿನ್ನೆ ಭಗವದ್ಗೀತೆ ವಿಚಾರವಾಗಿ ಮಾತನಾಡಿದ್ದ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಈ ವರ್ಷ ಆಗದಿದ್ದರೂ ಮುಂದೆ ಭಗವದ್ಗೀತೆಯನ್ನ ನೈತಿಕ ಪಾಠದ ವ್ಯಾಪ್ತಿಗೆ ಸೇರಿಸೋ ಚಿಂತನೆ ಇದೆ ಅಂದಿದ್ರು. ಇದೀಗ ಶಿಕ್ಷಣ ಸಚಿವರ ಮಾತಿಗೆ ಸಿಎಂ ಬೊಮ್ಮಾಯಿ ದನಿಗೂಡಿಸಿದ್ದಾರೆ. ಮಕ್ಕಳಿಗೆ ನೈತಿಕ ಶಿಕ್ಷಣ ನೀಡಬೇಕು ಅನ್ನೋದೇ ನಮ್ಮ ಧ್ಯೇಯ ಎಂದಿದ್ದಾರೆ. ಆ ಮೂಲಕ ಭಗವದ್ಗೀತೆಯನ್ನ ಪಠ್ಯದಲ್ಲಿ ಸೇರಿಸುವ ಮುನ್ಸೂಚನೆ ನೀಡಿದ್ದಾರೆ. ನಮ್ಮ ಮಂತ್ರಿಗಳು ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ ಬರಲಿ, ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ವಿವರಗಳನ್ನ ತರ್ತಾರೆ ನೋಡಿಕೊಂಡು ಒಟ್ಟು ಮಕ್ಕಳ ಒಂದು ಎಜುಕೇಷನ್ನು ಅವರಿಗೆ ನೈತಿಕತೆ ಕೊಡಬೇಕು ಅನ್ನೋದ್ರಲ್ಲಿ ನಮ್ಮೆಲ್ಲ ಮೊದಲಿಂದನೂ ಕೂಡ ಎಲ್ಲ ಹಿರಿಯರು ಹೇಳಿದ್ದಾರೆ. ನಮ್ದು ಕೂಡ ಅದೇ ಧ್ಯೇಯ ಇದೆ. ವಿವರಗಳನ್ನ ಅವ್ರ ಜೊತೆ ಚರ್ಚೆ ಆದ್ಮೇಲೆ ಹೇಳ್ತೇನೆ. ಸರ್ಕಾರದ ಈ ಚಿಂತನೆಯಿಂದ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಭಗವದ್ಗೀತೆಯನ್ನು ಪಠ್ಯದಲ್ಲಿ ಸೇರಿಸುವ ಉದ್ದೇಶವನ್ನು ವಿರೋಧಿಸಿದ್ರೆ ಬಿಜೆಪಿಯವರು ಮತ್ತೆ ಹಿಂದೂ ವಿರೋಧಿ ಹಣೆಪಟ್ಟಿ ಕಟ್ತಾರೆ. ಅಲ್ಲದೆ ಸರ್ಕಾರ ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳುತ್ತೆ ಅನ್ನೋದನ್ನ ಅರಿತು ಭಗವದ್ಗೀತೆಯನ್ನು ಸೇರಿಸುವುದಿದ್ದರೆ ನಮ್ಮದೇನೂ ವಿರೋಧವಿಲ್ಲ ಅಂತ ಸಿದ್ದು ಹೇಳಿದ್ದಾರೆ. ನೈತಿಕ ವಿದ್ಯೆ ಕಲಿಸಲಿಕ್ಕೆ ನಮ್ದೇನು ತಕರಾರಿಲ್ಲ. ಈ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಸೆಕ್ಯುಲರಿಸಮ್. ಭಗವದ್ಗೀತೆನಾರು ಹೇಳ್ಕೊಡ್ಲಿ, ಕುರಾನಾರು ಹೇಳ್ಕೊಡ್ಲಿ, ಬೈಬಲ್ ಆದರೂ ಹೇಳ್ಕೊಡ್ಲಿ, ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಬಟ್ ಪ್ರೊವೈಡೆಡ್ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತಿಮವಾಗಿ. ಆದರೆ ಮಾಜಿ ಸಿಎಂ ಕುಮಾರಸ್ವಾಮಿ ಸರ್ಕಾರದ ನಡೆಯನ್ನು ಪ್ರಶ್ನಿಸಿದ್ದಾರೆ. ಜನರಿಗೆ ಇರೋ ಸಮಸ್ಯೆಗಳನ್ನು ಬಗೆಹರಿಸೋದನ್ನು ಬಿಟ್ಟು ಭಗವದ್ಗೀತೆ ಕಲಿಸಿದ್ರೆ ಹೊಟ್ಟೆ ತುಂಬುತ್ತಾ ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ. ಭಗವದ್ಗೀತೆ ಪಾಠ ಮಾಡ್ತೀವಿ, ಅದು ಮಾಡ್ತೀವಿ, ಇದರಿಂದ ಹೊಟ್ಟೆ ತುಂಬುತ್ತದ. ಇದು ಬಿಜೆಪಿಯ ಪಕ್ಷಕ್ಕೆ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಜನತೆಯ ಸಮಸ್ಯೆಗಳು, ಕೇಂದ್ರದಲ್ಲೂ ಅಷ್ಟೇ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಲ್ಲಿ ಇವತ್ತು ನಾವು ಕಾಣ್ತಾ ಇಲ್ಲ. ಭಾವನಾತ್ಮಕವಾದಂಥ ವಿಷಯಗಳನ್ನು ಮುಂದಿಟ್ಕೊಂಡು ಇವತ್ತು ನಡೀತಾ ಇರತಕ್ಕಂಥದ್ದು ದೇಶ. ಜನಗಳ ಸತ್ತರೇನು, ಜನಗಳ ಹಸುವಾದ್ರೇನು, ಮಕ್ಕಳಿಗೆ ವಿದ್ಯೆ ಕೊಡದೇ ಇದ್ರೇನು, ಅದು ಯಾವುದೋ ಅದರ ಅವಶ್ಯಕತೆ ಇಲ್ಲ. ಇವತ್ತು ಬೇಕಾಗಿರತಕ್ಕಂಥದ್ದು ಅಧಿಕಾರ. ಇನ್ನು ಸಂಸದ ಪ್ರತಾಪ್ ಸಿಂಹ, ಭಗವದ್ಗೀತೆ ಕುರಾನ್, ಬೈಬಲ್ ರೀತಿ ಧರ್ಮಗ್ರಂಥ ಅಲ್ಲ, ಇದು ಜೀವನದ ಮೌಲ್ಯಗಳೇ ಗೀತೆಯಲ್ಲಿವೆ ಎಂದಿದ್ದಾರೆ. ಆದರೆ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್, ಪಠ್ಯದಲ್ಲಿ ಭಗವದ್ಗೀತೆ ಅಳವಡಿಸೋದು ಕೊರೋನಾಗಿಂತ ಮಾರಕ ಎಂದಿದ್ದಾರೆ. ಭಗವದ್ಗೀತೆ ಅನ್ನೋದು ಯಾವುದೋ ರಿಲಿಜಿಯಸ್ ಬುಕ್ ಅಲ್ಲ. ಇದು ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಅವು ಧಾರ್ಮಿಕ ಗ್ರಂಥಗಳು. ಆದರೆ ಭಗವದ್ಗೀತೆ ಇದೆಯಲ್ಲ, ಅದರಲ್ಲಿ ಬಹಳ ನೀತಿ ಪಾಠನೇ ಇರುವಂಥದ್ದು. ಅದು ಜೀವನದ ಸತ್ಯಗಳಿದೆ ಅದರೊಳಗಡೆ. ಪ್ರತಿಯೊಬ್ಬರು ಜೀವನದಲ್ಲಿ ಮೌಲ್ಯಗಳನ್ನು ರೂಢಿಸ್ಕೊಳ್ಳೋದಕ್ಕೆ ಭಗವದ್ಗೀತೆ ಅನ್ನೋದನ್ನು ಖಂಡಿತ ಅಳವಡಿಸಬೇಕು. ಅದು ಜೀವನದ ಮೌಲ್ಯಗಳನ್ನು ತಿಳ್ಕೊಳ್ಳುವ ದೃಷ್ಟಿಯಿಂದ ರಾಜ್ಯ ಪಾಠ್ಯ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯನ್ನು ನಾವು ತರಬೇಕು ಅನ್ನೋದು ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಮಹಾಮಾರಿ ಕರೋನಾಕ್ಕಿಂತ ಅಪಾಯಕಾರಿಯಾಗಿರುವಂಥ ಬೆಳವಣಿಗೆ ಅಂತ ನಾನು ಭಾಳ ಸ್ಪಷ್ಟವಾಗಿ ಈಗಾಗಲೇ 2 ವರ್ಷ ಕಲಿಕೆಯನ್ನು ಮಕ್ಕಳಲ್ಲಿ ನಾವು ಕರೋನಾಯಿಂದ ಸ್ಥಗಿತ ಆದಂತಹ ಒಂದು ಕಾರಣ ನೋಡಿದ್ದೇವೆ. ಮೊನ್ನೆ ಬಂದಂತಹ ತೀರ್ಪು ಭಾಳ ಸ್ಪಷ್ಟವಾಗಿದೆ. ತಾವು ತಂದಿರುವಂಥ ಕಾನೂನನ್ನೇ ಉಲ್ಲಂಘನೆ ಮಾಡುವಂಥದ್ದಕ್ಕೆ ಮುಂದಾದರೆ ಒಳ್ಳೆಯದನ್ನು ಮಾಡುವಂಥದ್ದಕ್ಕೆ ಅಧಿಕಾರ ಬರುವಂಥದ್ದು ಅದು ಯಾರಿಗೂ ಶಾಶ್ವತ ಅಲ್ಲ.
ಒಟ್ನಲ್ಲಿ ಭಗವದ್ಗೀತೆಯನ್ನು ಮಕ್ಕಳಿಗೆ ಕಲಿಸುವುದಕ್ಕಿಂತ ಹೆಚ್ಚಾಗಿ ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರ ಕೂಡ ಜೋರಾಗಿದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗಿದ್ದರೂ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಭಗವದ್ಗೀತೆಯನ್ನು ಕಲಿಸೋದಿಲ್ಲ ಎಂಬ ಸ್ಪಷ್ಟತೆಯನ್ನು ಮಾತ್ರ ಸರ್ಕಾರ ನೀಡಿದೆ. ಬ್ಯೂರೋ ರಿಪೋರ್ಟ್, TV9.